ಮೈನಸ್ ಓ ಆರ್ ಪಿ ಅಂತ ಇರುತ್ತೆ. ಆಂಟಿ ಏಜಿಂಗ್ ಪ್ರಾಪರ್ಟಿ ಅದು. ಆಂಟಿ ಏಜ್, ನಮ್ಮ ದೇಹಕ್ಕೆ ಏಜ್ ಆಗೋದನ್ನ ಪ್ರೊಟೆಕ್ಟ್ ಮಾಡೋದೇ ಓ ಆರ್ ಪಿ, ಮೈನಸ್ ಓ ಆರ್ ಪಿ. ಅದು ಮೇಜರ್ ಆಗಿ ಮೈನಸ್ ಆಗ್ಬಿಡುತ್ತೆ ರೆಗ್ಯುಲರ್ ಅಲ್ಲಿ ನಾನು ಹೇಳ್ದಂಗೆ ಬೇರೆ ಬಾಟ್ಲುಗಳಿಗೆ ತುಂಬಿಕೊಂಡು ನೀವು ಯೂಸ್ ಮಾಡ್ಕೋಬಹುದು, ಅದೇನು ಇಶ್ಯೂ ಇಲ್ಲ, ಆತರ ಏನು ಇಶ್ಯೂ ಇರಲ್ಲ. ಬಟ್ ಅದಕ್ಕಿಂತನೂ ಇದು ಬೆಟರ್ ಆಗಿರುತ್ತೆ. ಅದಕ್ಕಿಂತ ಸ್ವಲ್ಪ ಕಾಸ್ಟ್ ಜಾಸ್ತಿ, ನಿಮಗೆ ಕಾಸ್ಟ್ ಜಾಸ್ತಿ ಇರುತ್ತೆ. ಬಟ್ ನೀವು ಅದಾರ ತಗೊಳ್ಳಿ, ಇದಾರ ತಗೊಳ್ಳಿ, ಯಾವ್ದು ಬೇಕಾದ್ರೂ ತಗೊಳ್ಳಿ. ಇದರಲ್ಲಿ ಫಿಲ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಫಿಲ್ ಆಗುತ್ತೆ ಅಂತ ನೋಡಿ. ಇದಕ್ಕೂ ಒಂದು ಕ್ಯಾಪ್ ಇರುತ್ತೆ, ಪೌಚ್ ಇದು. ಹಾಯ್, ನನ್ನ ಹೆಸರು ಹರೀಶ್ ಅಂತ. ನೀವು ನೋಡ್ತಾ ಇರಾ ಅಕ್ವಾಬ್ಲೇಸ್ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಏನ್ 5 ಲೀಟರ್ ಕ್ಯಾನ್ ಹೇಳಿದ್ನಲ್ಲ, ಇದು ರೆಗ್ಯುಲರ್ 5 ಲೀಟರ್ ಕ್ಯಾನು. 150 ರುಪೀಸ್ ಏನ್ ಹೇಳಿತ್ತು, 150 ರುಪೀಸ್ಗೆ ಸಿಗತ್ತೆ ನಿಮಗೆ. ಇದರಲ್ಲೇ ಇನ್ನೊಂದು ಅಪ್ಡೇಟೆಡ್ ಇದೆ. ಇದು ಕೂಡ 5 ಲೀಟರ್ ಬ್ಯಾಗ್. ಇದು 5 ಲೀಟರ್ದು ಕೆಂಗನ್ ವಾಟರ್ಗೆ ಅಂತಾನೆ ಸ್ಪೆಷಲಿ ಮಾಡಿರೋದು. ಇದಕ್ಕೂ ಡಿಫ್ರೆನ್ಸ್ ಏನು ಅಂತ ಅಂದ್ರೆ, ಇದರಲ್ಲಿ ಆಕ್ಚುಲಿ ನೀರ್ ಯೂಸ್ ಮಾಡ್ತಾ ಮಾಡ್ತಾ ಕಡಿಮೆ ಆಗತ್ತೆ. ಕಡಿಮೆ ಆದಾಗ ಏರ್ ಫಿಲ್ ಆಗತ್ತೆ ಇದರಲ್ಲಿ. ಆಕ್ಚುಲಿ ಕೆಂಗನ್ ವಾಟರ್ಗೆ ಏರ್ ಮಿಕ್ಸ್ ಆದಷ್ಟು ನಿಮಗೆ ಅದರದ್ದು ಪವರ್ ಕಡಿಮೆ ಆಗ್ತಾ ಬರುತ್ತೆ. ಅದರಲ್ಲಿ ಮೈನಸ್ ಓ ಆರ್ ಪಿ ಅಂತ ಇರುತ್ತೆ. ಮೈನಸ್ ಓ ಆರ್ ಪಿ, ಆಲ್ಕಲಿನಿಟಿ ಎಲ್ಲ ಡೌನ್ ಆಗ್ತಾ ಬರುತ್ತೆ. ಅದ್ರ ಪವರ್ನ ಕಳ್ಕೊಳ್ತಾ ಬರುತ್ತೆ. ನೀವು ನೆಕ್ ಫಿಲ್ ಮಾಡಿ ವಾಟರ್ನ ಯಾವಾಗ್ಲೂ ಏರ್ ಟೈಟ್ ಮಾಡಿ ಹಾಗೆ ಇಟ್ರೆ 2-3 ಡೇಸ್ ವರ್ಗೂ ಇರುತ್ತೆ. ಬಟ್ ಯಾವಾಗ ಏರ್ ಪಾಸ್ ಆಗತ್ತೆ, ಅದಕ್ಕೆ ಗಾಳಿ ನೀರಿಗೆ ಮಿಕ್ಸ್ ಆಗತ್ತೆ, ಗಾಳಿ ನೀರಿಗೆ ಟಚ್ ಆಗ್ತಾ ಬರುತ್ತೆ, ಇದ್ರಲ್ಲಿ ಆಗತ್ತೆ ಆ ರೀತಿ. ಓಕೆ, ಯಾಕಂದ್ರೆ ಒಂದ್ಸಲಿ ನೀವು 1 ಲೀಟರ್ 2 ಲೀಟರ್ ನೀರು ತೆಗಿತಾ ಈ ಬಾಟಲ್ ಅಲ್ಲಿ ನಿಮಗೆ ಏರ್ ಕಂಟೆಂಟ್ ಒಳಗೆ ಹೋಗ್ತಾ ಇರುತ್ತೆ. ಅವಾಗ ಅದ್ರ ಪವರ್ ಕಡಿಮೆ ಆಗಂತ ಚಾನ್ಸ್ ಇರುತ್ತೆ. ಓಕೆ, ಹಂಗಾಗಿ ಈ ಬಾಟ್ಲ್ ಅಲ್ಲಿ ತಗೊಂಡವ್ರು ಏನ್ ಮಾಡ್ಬೇಕು ಅಂದ್ರೆ, ನೀವು 1 ಲೀಟರ್ 1 ಲೀಟರ್ ಅಥವಾ 2 ಲೀಟರ್ ಇದ್ರೆ ಅದಕ್ಕೆ ಹಾಕಿ ಫಿಲ್ ಮಾಡಿ ಇಟ್ಕೋಬೇಕು. ಯಾವಾಗ ಯೂಸ್ ಮಾಡ್ತೀರಾ ಅವಾಗ ಮಾಡ್ಕೋಬೇಕು. ಇದರಲ್ಲೇ ಸ್ವಲ್ಪ ಅಪ್ಡೇಟೆಡ್ ಅಂದ್ರೆ ಇದು. ಓಕೆ, ಇದು ಏನಂದ್ರೆ ನಿಮಗೆ ಕ್ಯಾಪ್ ಇದೆ. ಇದು ಪೌಚ್. ಇದು ನೀರ್ ಫಿಲ್ ಆದ್ಮೇಲೆ ನೀವು ಅಕಸ್ಮಾತ್ ಇದು ಕ್ಯಾರಿ ಕೂಡ ಮಾಡ್ಬೋದು ಎಲ್ಲಿಂದ ಇಲ್ಲಿಗೆ. ಮತ್ತೆ ರೀಯೂಸೇಬಲ್ ಬ್ಯಾಗ್ ಇದು, 5 ಲೀಟರ್ ಬ್ಯಾಗು. ಈ ಬ್ಯಾಗ್ ಅಲ್ಲಿ ನೀರ್ ತುಂಬಿರ್ತೀರಾ, ನೀವು ಯೂಸ್ ಮಾಡ್ತೀರಾ. ಓಕೆ, ನೀವು ಯೂಸ್ ಮಾಡ್ತಾ ಕಡಿಮೆ ಆಗ್ತಾ ಬರುತ್ತೆ. ಅವಾಗ ಪ್ರೆಸ್ ಮಾಡಿ ಫ್ಲೆಕ್ಸಿಬಲ್ ಇರುತ್ತಲ್ವಾ, ಪ್ರೆಸ್ ಮಾಡಿ ಏರ್ನ ತೆಗೆದು ಕ್ಯಾಪ್ನ ಟೈಟ್ ಮಾಡ್ಬೇಕಾಗತ್ತೆ. ಇದರಲ್ಲಿ ಏರ್ ಇರಬಾರ್ದು, ಕರೆಕ್ಟಾಗಿ ತಿಳ್ಕೊಳ್ಳಿ. ಇದರಲ್ಲಿ ಏರ್ ಇರಬಾರ್ದು, ಆ ಉದ್ದೇಶಕ್ಕೆ ಹೇಳ್ತಾ ಇರೋದು. ಏರ್ ಇಲ್ದಂಗೆ ಏರ್ ಔಟ್ ಮಾಡಿ ಕ್ಯಾಪ್ನ ಟೈಟ್ ಮಾಡಬೇಕು. ನೆಕ್ವರೆಗೂ ನಿಮಗೆ ಏರ್ ಇರ್ಕೂಡ್ದು. ಇದರಲ್ಲಿ ನೋಡಿ, ಕೆಂಗನ್ ವಾಟರ್ 9.5 ಶುರು ಆಯ್ತು. ಇದು ನೀರ್ ತುಂಬ್ತಾ ನಿಮಗೆ ಬ್ಯಾಗ್ ದೊಡ್ಡದಾಗ್ತಾ ಬರುತ್ತೆ. ಇದು ಎಲ್ಲಿಗೆ ಬೇಕಾದ್ರೆ ಟ್ರಾವೆಲ್ ಮಾಡೋರು ಬೇಕಾದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ತಗೊಂಡ್ ಹೋಗ್ಬೋದು. ಟ್ರಾನ್ಸ್ಪೋರ್ಟೇಶನ್ಗೂ ಈಸಿ ಆಗತ್ತೆ ಅನ್ನಕ್ಕೋಸ್ಕರ ಕ್ಯಾರಿ ಬ್ಯಾಗ್ ಮಾಡಿದ್ದಾರೆ. ವಿತ್ ಫುಡ್ ಗ್ರೇಡ್ ಇರುತ್ತೆ ಇದು ಕೆಂಗನ್ ಕಂಪ್ನಿಲಿ ಸಜೆಸ್ಟ್ ಮಾಡಿ ಮಾಡುವಂತ ಬ್ಯಾಗ್ ಇದು. ಯಾಕಂದ್ರೆ ಓ ಆರ್ ಪಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮನುಷ್ಯಂಗೆ. ಓ ಆರ್ ಪಿ ಅಂದ್ರೆ ಹಿಂದಿನ ವಿಡಿಯೋದಲ್ಲೂ ಹೇಳಿತ್ತು, ನೆಕ್ಸ್ಟ್ ವಿಡಿಯೋಗಳಲ್ಲೂ ಅದ್ರ ಬ್ರೀಫ್ ಆಗಿ ಬರ್ತಾ ಇರುತ್ತೆ. ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಇನ್ಫಾರ್ಮೇಟಿವ್ ವಿಷಯ ಇರುತ್ತೆ. ಎಲ್ಲ ಹೆಲ್ತ್ ಬಗ್ಗೆ ಇರುತ್ತೆ, ವಾಟರ್ ಬಗ್ಗೆ, ಪ್ಯೂರಿಫೈರ್ ಗಳ ಬಗ್ಗೆ ಇರುತ್ತೆ. ಈಗ ನೋಡಿ, ಬ್ಯಾಗು ದೊಡ್ಡದಾಗ್ತಾ ಬರುತ್ತೆ. ಎಲ್ಲಿ ಬೇಕಾದ್ರೆ ಕ್ಯಾರಿ ಮಾಡ್ಬೋದು, ಹ್ಯಾಂಡಿ ಆಗಿರುತ್ತೆ. ನೋಡಿ, ಫಿಲ್ ಆಗ್ತಾನೆ ಇದೆ. ಇನ್ ಕೇಸ್ ಏನಾರ ನೀವು ಆ ಬಾಟಲ್ ಏನು 5 ಲೀಟರ್ ಬಾಟಲ್ ಹೇಳ್ತು, ಅದಾರ ತಗೋಬಹುದು, ಇದಾರ ತಗೋಬಹುದು. ಕ್ಯಾರಿ ಮಾಡ್ಲಿಕ್ಕೆ ಇದು ಅನುಕೂಲ. ಮೈನಸ್ ಓ ಆರ್ ಪಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಿಮಗೆ ಗೊತ್ತಿದ್ದಂಗೆ ಬೆಂಗಳೂರು ಜ್ಞಾನ ಭಾರತಿ ಮರಿಯಪ್ಪನ್ ಪಾಳ್ಯ ನಮ್ದಿರೋದು. ಇನ್ ಕೇಸ್ ನಿಯರೆಸ್ಟ್ ಏನಾರ ಯಾರಿಗಾರ ವಾಟರ್ ಬೇಕು ಅಂದ್ರೂ ಕೂಡ ಕಾಂಟ್ಯಾಕ್ಟ್ ಮಾಡಿ, ಕೆಳಗೆ ಫೋನ್ ನಂಬರ್ ಕೊಟ್ಟಿರತ್ತೆ. ನೋಡಿ, ಬ್ಯಾಗ್ ದೊಡ್ಡದಾಗ್ತಾ ಬಂದಿದೆ. ಪ್ರತಿಯೊಬ್ರು ದಿವಸಕ್ಕೆ 2.5 3 ಲೀಟರ್ಗೂ ನೀರು ಕುಡಿಬೇಕು. ಯಾರು ಸಾಮಾನ್ಯವಾಗಿ ಕುಡಿತಾರಲ್ಲ. ಅದೆಲ್ಲ ಅಸಿಡಿಕ್ ವಾಟರ್. ನೀವು ನೋಡ್ದಂಗೆ ಆರ್ ಓ ವಾಟರ್ ಆಗಿರ್ಬೋದು, ಯಾವುದೇ ನೀರಾದ್ರೂ ಎಲ್ಲ ಅಸಿಡಿಕ್ ಇರುತ್ತೆ. ನೋಡಿ, ಫಿಲ್ ಆಗ್ತಾ ಬಂತು. ದಯವಿಟ್ಟು ಏನೇ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕೆಳಗೆ ನಂಬರ್ ಕೊಟ್ಟಿರುತ್ತೆ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ.
ವಿಷಯನ ತಿಳ್ಕೊಳ್ಳಿ, ತಗೊಳ್ಳೋದು ಬಿಡೋದೆಲ್ಲ ಸೆಕೆಂಡ್ರಿ. ಯಾಕಂದ್ರೆ 2,77,000 ಇರುತ್ತೆ ಮಿಷಿನ್. ಹಂಗಾಗಿ ನೀವು ಇನ್ಫಾರ್ಮೇಶನ್ ತಿಳ್ಕೊಂಡ್ರೇನೆ ಅದು ತಗೋಬೇಕೋ ಬಿಡ್ಬೇಕು ಅಂತ ಹೇಳಿ ಗೊತ್ತಾಗೋದು. ದಯವಿಟ್ಟು ಡೆಮೋ ಇರುತ್ತೆ, ಡೆಮೋ ಬೇಕು ಅಂದ್ರೆ ಅರೇಂಜ್ ಮಾಡ್ತೀವಿ. ಫಸ್ಟೇ ಹೇಳ್ಬೇಕಾಗತ್ತೆ ಡೆಮೋಗೆ. ನೋಡಿ, ನಿಮಿಷಕ್ಕೆ 6 ಲೀಟರ್ ಬರುತ್ತೆ ಈ ಮಿಷಿನ್ ಅಲ್ಲಿ. ಪರ್ ಮಿನಿಟ್ 6 ಲೀಟರ್, 2,77,000. ಅದೇ 4 ಲ್ಯಾಕ್ ಮಿಷಿನ್ ಆದ್ರೆ ನಿಮಗೆ 4 ಲಕ್ಷದ ವಾಟರ್ ಪ್ಯೂರಿಫೈರ್ ಆದ್ರೆ 10 ರಿಂದ 12 ಲೀಟರ್ ಬರುತ್ತೆ ಅದರಲ್ಲಿ. ನೋಡಿ, ಫಿಲ್ ಆಯ್ತು. ಇದು ನೋಡಿ, ಈ ನೆಕ್ ಫಿಲ್ಲಿಂಗ್ ಅಂತ ಏನ್ ಹೇಳಿದ್ನಲ್ಲ ನಿಮಗೆ, ಈ ರೀತಿ ಪ್ರೆಸ್ ಮಾಡಿ ಗಾಳಿ ಇಲ್ಲದೆ ಇರೋ ಹಾಗೆ ಟೈಟ್ ಮಾಡಬೇಕು. ಈಗೇನಾಗತ್ತೆ, ಇದರಲ್ಲಿ ORP ಪ್ರೊಟೆಕ್ಟ್ ಆಗತ್ತೆ. ORP ಅನ್ನೋದು -ORP ಇರುತ್ತೆ. +ORPಗಳೆಲ್ಲ ಅಸಿಡಿಕ್, 100% ಅಸಿಡಿಕ್. ನಾವೇನು RO ವಾಟರ್ ಕುಡಿತೀವಲ್ಲ ಅದು +200 ಏನೋ ಇರುತ್ತೆ. ಇನ್ನು ನಿಮಗೆ ಗ್ರೀನ್ ಟೀ ಅವೆಲ್ಲ ಇದು 400 ಬರುತ್ತೆ. 400 to 600 ವರೆಗೂ -ORP ಇರುತ್ತೆ. -ORP ನಮ್ಮ ಬಾಡಿಗೆ, ದೇಹಕ್ಕೆ ಏಜ್ ಆಗ್ದಲೇ ಇರಂಗೆ ಪ್ರೊಟೆಕ್ಟ್ ಮಾಡೋದೇ -ORP. ನೀವು ಬೇಕು ಅಂದ್ರೆ ಗೂಗಲ್ ಮಾಡಿ, ಎಲ್ಲ ಕಡೆನೂ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಬೇಕು ಅಂದ್ರೆ ಡೆಮೋ ಅರೇಂಜ್ ಮಾಡ್ಕೊಳ್ಳಿ. ದಯವಿಟ್ಟು ಹೆಲ್ತ್ ಬಗ್ಗೆ ಫೋಕಸ್ ಮಾಡಿ. ಓಕೆ.